ಸಿಂಧನಕೇರ ಅಧ್ಯಕ್ಷರಾಗಿ ರವಿ ಮೇತ್ರಿ ಅವಿರೋಧ ಆಯ್ಕೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಸಿಂಧನಕೇರ ಗ್ರಾಮದಲ್ಲಿ ಮತ್ತೆ ಅಧ್ಯಕ್ಷರ ಆಯ್ಕೆ ನಡೆದಿದ್ದು, ಈ ಹಿಂದೆ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂತಹ ರವಿ ಕುಮಾರ್ ಮೇತ್ರಿ ಇದೀಗ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಕುರಿತು ಮಾಧ್ಯಮಗಳಿಗೆ ಸಂದರ್ಶಿಸಿ ಮಾತನಾಡಿದ ಅವರು, ಕಡಿಮೆ ಸಮಯ ಸಿಕ್ಕಿದೆ, ಆದರೂ ಕೂಡ ಹೆಚ್ಚುವರಿ ಬಜೆಟ್ ತರುವ ಮುಖಾಂತರ ಪಂಚಾಯಿತಿ ಅಭಿವೃದ್ಧಿಗೆ ನಾನು ಸಂಪೂರ್ಣವಾಗಿ ಶ್ರಮಿಸುತ್ತೇನೆ ಎಂದು ತಿಳಿಸಿದರು. ಗ್ರಾಮದಲ್ಲಿ ಅತಿ ದೊಡ್ಡ ತಲೆನೋವಾಗಿ ನಿರ್ಮಾಣಗೊಂಡಿರುವ ಕಸ ವಿಲೇವಾರಿ ಘಟಕವನ್ನ ನನ್ನ ಅವಧಿಯಲ್ಲಿ ಸ್ಥಳಾಂತರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆಂದು ಅವರು ತಿಳಿಸಿದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ವ್ಯಾಪ್ತಿಯಲ್ಲಿ ಕುರಿತಾಗಿ ಅಂತನ್ನೋದನ್ನ ಕೇಳೋಣ. ಸರ್ ನಮಸ್ಕಾರ. ಸರ್, ತಾವು ನೂತನವಾಗಿ ಅಧ್ಯಕ್ಷರಾಗಿ ಅಧಿಕೃತವಾಗಿ ಘೋಷಣೆ ಆಗಿದೆ. ಏನು ಅನಿಸ್ತಾ ಇದೆ ತಮಗೆ? ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ ಅನ್ನು ತಿಳಿಸ್ತಾ ಸರ್. ಎಲ್ಲ ನಂದು ಊರು ಜನರಿಗೆ ಹಾಗೂ ನಂದೆಲ್ಲ ಸರ್ವ ಸದಸ್ಯರಿಗೂ ಕೂಡ ನಂದೆಲ್ಲ ಅನಂತ ಕೋಟಿ ಧನ್ಯವಾದ ಸಲ್ಲಿಸ್ತೀನಿ. ಮೊದಲವರಿಗೆ ಇವಾಗ ಏನಪ್ಪ, ನಮ್ಮ ಊರಲ್ಲಿ ಯಾವುದೇ ಮೂಲಸೌಕರ್ಯ ಇರಲಿಕ್ಕ, ಅದು ಎಲ್ಲ ಸರ್ವ ಸಂಪನ್ಮೂಲ ಬಂತಾರೋ ಅಲ್ಲಿ ಅದನ್ನೆಲ್ಲ ನಾನು ಯಶಸ್ವಿ ಮಾಡ್ತೀನಿ. ನನ್ನ ಭರವಸೆ ಇದೆ ಸರ್. ನನ್ನೆಲ್ಲ ಸರ್ವಸ್ವ ತೊಗೊಂಡು ಅವರನ್ನು ತೊಗೊಂಡು ಅವೆಲ್ಲ ತಿದ್ದುಪಡಿ ಮಾಡ್ತೀನಿ, ಇದು ಮಾಡ್ತಾರೆ, ಅಭಿವೃದ್ಧಿ ಮಾಡ್ತೀವಿ ರೀ ಸರ್. ತಮಗೇನೋ ಹೊಸದಲ್ಲ, ಯಾಕಂದರೆ ಕಳೆದ ಬಾರಿ ಉಪಾಧ್ಯಕ್ಷರು ಇದ್ದವರು ತಾವು. ಹೌದು ಸರ್. ನಾನು ಅಧ್ಯಕ್ಷರಿದ್ದರೆ ಈ ಕೆಲಸ ಮಾಡ್ಬೋದಿತ್ತು, ಹಿಂಗೆ ಮಾಡ್ಬೋದಿತ್ತು ಅಂತೇಳೆಲ್ಲ ತಮಗಿರುತ್ತೆ. ಅಂಥವೆಲ್ಲ ಕಾರ್ಯಗಳನ್ನು ಹೇಗೆ ಸರ್? ನಮ್ಮ ಹತ್ರನೂ ಅಚೀವ್ಮೆಂಟ್ ಡ್ರೀಮ್ ಅಂತ ಇದೆ, ಮಾಡ್ಬೇಕಂತೇಳಲ್ಲ. ನಮ್ದು ಇನ್ನೂ ಏನು ಪ್ಲ್ಯಾನ್ ಬರುತ್ತೆ ಅದ್ರ ಪ್ರಕಾರನೂ ಸರ್ ಮಾಡಿಬಿಡ್ತೀವಲ್ಲ ರೀ. ಇನ್ನು ಹೇಳೋಕ್ಕಿಂತ ನಮ್ಮಲ್ಲಿ ಆ ಪ್ಲ್ಯಾನ್ ಬರ್ಬೇಕು ಸರ್. ನನ್ನ ಹತ್ರ ಆ ಪ್ಲ್ಯಾನ್ ಅಚೀವ್ಮೆಂಟ್ ಹೆಂಗೈತಾ ಆ ರೀತಿ ಮಾಡ್ಕೊಂಡು ಹೋಗ್ತೀವಿ ಸರ್ ನಾವೆಲ್ಲ. ಕಡಿಮೆ ಪೀರಿಯಡ್ ಇದೆ, ದೊಡ್ಡ ಜವಾಬ್ದಾರಿ ಇದೆ, ಯಾವ ರೀತಿಯಾಗಿ ಬಯಸ್ತೀರಾ ಸರ್? ಅದು ಹೆಚ್ಚಿನವರಲ್ಲಿ ನಮ್ಮಲ್ಲಿ ಎಲ್ಲ ಶಾಸಕರಿದ್ದಾರೆ, ಸರ್ಕಾರ ಇದೆ, RDPR ಇದೆ. ಅವ್ರ ಹತ್ರ ಸ್ವಲ್ಪ ಹೆಚ್ಚುವರಿ ಅನುದಾನ ತಂದು ಏನೋ ಒಂದು ಹೆಚ್ಚುವರಿ ಡೆವಲಪ್ಮೆಂಟ್ ಮಾಡೋದು ಆಸೆ ಇದೆ ಸರ್ ನಮಗೆ. ಕೆಲವೊಂದು ಕಡೆ ಸಿಂಧನಕೇರ ಅಂದ ತಕ್ಷಣ ಕೆಲವೊಂದು ಭಾಳಷ್ಟು ಸುದ್ದಿಗಳನ್ನು ನೋಡ್ತಾ ಇದ್ದೀವಿ ಹೆಚ್ಚಿನ ದಿನಮಾನಗಳಲ್ಲಿ. ಸೊ ಅಂಥ ಸುದ್ದಿಗಳನ್ನು ಎದುರಿಸುವಲ್ಲಿ ತಾವು ಹೇಗೆ ಸರ್? ನಮ್ಮದು ಸಮಸ್ಯೆ ಯಾವುದೇ ಬರಲಿ ಸರ್, ನಮಗೆ ನಮ್ಮದು MLC ಭೀಮರಾವ್ ಪಾಟೀಲ್ ಇದ್ದಾರೆ, ರಾಜಶೇಖರ್ ಪಾಟೀಲ್ ಇದ್ದಾರೆ, ಅವ್ರನ್ನ ಭಾಳ ಆತ್ಮೀಯ ಸರ್. ಅವರು ಯಾವುದೇ ಸಮಸ್ಯೆ ಇದ್ದರೂ ಕೂಡ ಸಡನ್ನಾಗಿ ವಿತಿನ್ ಒಂದು 5 ಮಿನಿಟ್ನಲ್ಲಿ ನಮ್ಮದು ತಿದ್ದುಪಡಿ ಮಾಡೋಂಥ ನಮ್ಮ BC ನಮ್ಮ ಹತ್ರ ಇದೆ ಸರ್. ಅದು ಅವರೆಲ್ಲಕ್ಕೆ ನಮಗೆ ಸಪೋರ್ಟ್ ಮಾಡ್ತಾರೆ. ಗ್ರಾಮದಲ್ಲಿರುವ ಕಸ ವಿಲೇವಾರಿಗೆ ಭಾಳಷ್ಟು ಹೋರಾಟಗಳು ನಡೀತಾ ಇದೆ ಸರ್. ಅದು ಆಗಿದೆ, ಬಟ್ ಇವಾಗ ಅದು ಎಲ್ಲ ಸರ್ಕಾರಕ್ಕೆಲ್ಲ ಮೆಂಬರ್ನ ಕೊಟ್ಟಿದ್ದೀವಿ, COರಿಗೆ ಕೊಟ್ಟಿದ್ದೀವಿ, ಮುನ್ಸಿಪಾಲ್ಟಿ ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಬಿದರ್ನ ಕೊಟ್ಟಿದ್ದೀವಿ. ಯಾವುದೇ ಅದಕ್ಕೆ ಎಕ್ಸ್ಪರ್ಟ್ ಬಂದಿಲ್ಲ ಸರ್ ಇನ್ನವರಿಗೆ. ಮುಂದಿನ ನಂತರ ನಾವು ಹೋರಾಟ ಮಾಡೋದಕ್ಕೆ ಏನಾರ ಅಂತ ಕೋಶಿಸ್ ಟ್ರೈ ಮಾಡ್ತೀವಿ ಸರ್ ನಾವು. ಅದಕ್ಕೆ ನಮ್ಮ ಅಧ್ಯಕ್ಷತೆಯಲ್ಲಿ ಕಸ ವಿಲೇವಾರಿ 100% ತೆಗೆದಿದೆ ಸರ್. ಅದನ್ನು ನೂತನವಾಗಿ ಆಯ್ಕೆಯಾಗಿರುವ ರವಿ ಮೇತ್ರಿ ಅವರಿಗೆ ಶುಭಾಶಯಗಳು ಹಾರೈಸುತ್ತಾ, ಅದೇ ರೀತಿ ನೀರಿಂದು ಕಾಲುವೆ, ಲೈಟು, ಯಾವುದೇ ಮೂಲ ಸೌಕರ್ಯ ಸರಿಯಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತೇಳಿ ಎಲ್ಲರಿಗೂ ನಮ್ದು ಆಸೆ ಇದೆ. ನಾವು ಮಾಜಿ ಚೇರ್ಮನ್ ಇದ್ದೆ, ಪ್ರೆಸಿಡೆಂಟ್ ಮೆಂಬರ್ ಇದ್ದೆ, ಈಗ ಮಾಡ್ಕೊಂಡು ಹೋಗ್ತೀವಿ. ಯಾವುದೇ ಸಮಸ್ಯೆ ಇರಲಿ, ನಮ್ಮ ಶಾಸಕರಿದ್ದಾರೆ, MLC ಸಭರಿದ್ದಾರೆ, ಮಾಡ್ಕೊಂಡು ಹೋಗ್ತೇವೆ ಅಂತ ನಾವು ಇದು ಭರವಸೆ ಇದೆ ರೀ. ಮೊದಲನೇದಾಗಿ ನೂತನವಾಗಿರೋದಕ್ಕೆ ಅಧ್ಯಕ್ಷರಾಗಿರೋಂಥ ರವಿ ಮಿತ್ರ ಅವ್ರಿಗೆ ಧನ್ಯವಾದ ಹೇಳ್ತೇವೆ. ಊರಿಂದ ಯಾವುದೇ ಸಮಸ್ಯೆ ಇರಲಿ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, EO ಮೇಡಮ್ ಅವರಾಗಲಿ, ಇನ್ನುಳಿದ MLC MLA ಯಾರೇ ಇದರಿಂದ ಶಾರ್ಟ್ ಟ್ರಿಮ್ದಾಗ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಲಿ ಅಂತ ನಾವು ಅವ್ರಿಗೆಲ್ಲರೂ ನಾವು ಎಲ್ಲ ಕೋಪ್ರೇಟ್ ಕೊಡ್ತೇವೆ ಅಂತ ಹೇಳಿ ಧನ್ಯವಾದ ಹೇಳ್ತೇವೆ. ಅಲ್ಲಿ ಏನದಾವ ಎಲ್ಲ ತುನ್ಗೋರ್ ಆಗ್ಲತ್ತಾವ, ದವಾ ಹುಡಿಸ್ಬೇಕ್ರಿ ಗಲ್ಲಿಗೆಲ್ಲ. ಈ ಕಡೆ ಒಟ್ಟು ಏರಿಯಾ ಎಲ್ಲ ಗಲೀಜಾಗ ಹೋಗ್ಯಾವ. ತುನ್ಗೋರ್ ಭಾಳ ಆಗ್ಲತ್ತಾವ, ಅದು ದವಾ ಫೀವಾ ಹುಡ್ಬೇಕ್ರಿ ಅವ್ರೆಲ್ಲ. ಮತ್ತು ನಿಮ್ಮಲ್ಲಿ ಲೈಟು ಅದು ಎಲ್ಲ ನೀರೆಲ್ಲ ನೀರ್ ಬರ್ತಾವ್ರಿ. ನೀರವ ಈಗ ನಿಮ್ಮ ಮೊಮ್ಮಗನೇ ಸಮಸ್ಯೆ ಬ್ಯಾರೆದಾರ್ ಬಂದು ಹೇಳತ್ತವ್ರು, ಎಲ್ಲ ಸ್ಪಂದಿಸಿ ಎಲ್ಲ ಮಾಡ್ರಿ ಅಂತ ಹೇಳ್ತೀರಾ? ಹೆಂಗೆ ಅಂತ ಹೇಳ್ತೇವ್ರಿ. ಅದ್ರಾಗ ಏನದ ನಮ್ ಗಲ್ಯಾಗ ಆಗ್ಯಾರ ಸಂತೋಷ ಆಯ್ತ್ರಿ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ RK ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.